ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನಲ್ಲಿ ಕಳೆದ 1 ವರ್ಷದಿಂದ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಲಂಚ ಕೊಟ್ಟವರಿಗೆ ಮಾತ್ರ ಸಾಲ ಮಂಜೂರು ಮಾಡುವುದಾಗಿ ನಿರಂತರವಾಗಿ ನಡೀತಾ ಇದೆ. ಲಂಚ ಕೊಡಲಾರದ ರೈತರು 1 ವರ್ಷಗಟ್ಟಲೆ ಬ್ಯಾಂಕಿಗೆ ಅಲೆದಾಡಿದ್ರು ಸಾಲ ಕೊಡ್ತಾ ಇಲ್ಲ ಎಂದು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ಯಾಂಕಿನಲ್ಲಿ ಸಾಲದ ಎಲ್ಲ ವೃದ್ಧಾಪ್ಯ ವೇತನ, ವಿಧವೆ ಅಂಗವಿಕಲರ MG, NR, EG, ಕೂಲಿಕಾರರ ಬೆಳೆ ಪರಿಹಾರ ಮತ್ತು ಇನ್ನಿತರ ಸರ್ಕಾರದ ಬಂದ ಹಣ ಅಕೌಂಟ್ಗೆ ಹೋಲ್ಡ್ ತೆಗೆಯಬೇಕು ಎಂದು ತಿಳಿಸಿದರು. ವಿದ್ಯಾಭ್ಯಾಸಕ್ಕಾಗಿ ಬೀದಿ ಬದಿ ವ್ಯಾಪಾರಿ ಮುದ್ರಾ ಯೋಜನೆ, ಸರ್ಕಾರ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಇನ್ನಿತರ ಯೋಜನೆಗಳ ಸಾಲ ಯೋಜನೆಯಲ್ಲಿ ಲೋನ್ಗಳು ಸರಳವಾಗಿ ಕೊಡಬೇಕು ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮೇಘರಾಜ್ ಕಟಾರೆ, ಕಾಶಿನಾಥ್ ಬಂಡಿ, ಜಗದೇವಿ ಚಂದನ್ಕೆರ, ದಶರಥ್ ತಳವಾರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಅತಿವೃಷ್ಟಿಯಿಂದ ಬಹಳಷ್ಟು ಹಾನಿಯಾದಂಥ ರೈತರು ಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ ಈ ಬ್ಯಾಂಕ್ಗಳ ಹೊಣೆಗಳು ಬಹಳಷ್ಟು ವಿಪರೀತ ಆಗಿಬಿಟ್ಟಿದೆ. ನಮ್ಮ ಚಿಂಚೋಳಿಯಲ್ಲಿ ನಾವು ನೋಡಿದ್ದೀವಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಎರಡು ಬ್ಯಾಂಕ್ಗಳಿಂದ ಭಾಳಷ್ಟು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಬಟ್ ಕಂಪ್ಲೀಟ್ ರೈತರು ಅಂದ್ರೆ ಸಾಲಗಳು ಏನು ಹಿಂದೆಲ್ಲ ಇವರು ತೊಗೊಂಡು ಕಟ್ಟಿಲ್ಲವು, ಇವತ್ತೆಲ್ಲ ಡಿಫಾಲ್ಟ್ ಆಗಿದೆ, ಯಾರೂ ಸಾಲ ಕಟ್ಟಿಲ್ಲ. ಅವರು ಅದ್ರಾಗ ಅಲ್ಲಿ ಅವರು ಸಾಲ ಕಟ್ಟಿಲ್ಲ ಅಂದ್ರೆ ಅವ್ರದ್ದು ಎಲ್ಲ ಯಾವುದೇ ಅಕೌಂಟ್ಲಿಂದ ಸರ್ಕಾರದಿಂದ ಅಲ್ಲಿ ಬೆಳೆ ಪರಿಹಾರ ಬಂದರೂ ಕೂಡ ಅಕೌಂಟ್ ಹೋಲ್ಡ್ ಮಾಡಿಕೊಡೋದು. ಮತ್ತು ಬೆಳೆ ಪರಿಹಾರ ಅಂದರೆ ಈಗ ಅವರು ತೊಗರಿ ಅದು ಹಾಕಿದ್ದು ಚೆಕ್ ಬಂದರೂ ಕೂಡ ಅದಕ್ಕೆ ಹೋಲ್ಡ್ ಮಾಡಿಕೊಡೋದು. ಅದೇ ಅಕೌಂಟ್ ಅದ, ಅಕೌಂಟ್ ಲಿಂಕ್ ಆಗಿ ಇವ್ರು ಬೇರೆ ಬ್ಯಾಂಕಿಗೆ ಹೋಗೋದಪ್ಲೇನೆ ಆಗಿಬಿಟ್ಟದ. ರೈತರು ಎಲ್ಲಿ ಹೋದ್ರು ಇವ್ರು ಅಲ್ಲಿ ಬಂದು ಸಿಗಿಬಿಡೋದಕ್ಕೆ ಆ ಸಾಲದ ಇದಕ್ಕೆ ಎಲ್ಲರ ಅಕೌಂಟ್ ಹೋಲ್ಡ್ ಮಾಡಿದಕ್ಕೆ ಉದ್ಯೋಗ ಖಾತ್ರಿ ಕೂಲಿ ಮಾಡಿದ್ರು ಕೂಡ ಕೂಲಿಕಾರರು ಕೂಡ ಆ ಪೇಮೆಂಟ್ ಅಲ್ಲಿ ಜಮಾ ಆದಾಗ ಅವ್ರಿಗೆ ಒಳ್ಳೆ ಎಜುಕೇಷನ್ ಲೋನು ಒಳ್ಳೆ ಅಲ್ಲಿ ಸಾಲ ಅವ್ರು ಕೊಡೋದು. ಈಗ ಹೆಂಗೆ ನಡೆದ ಪದ್ಧತಿ ಅಂತಂದರೆ ಬರೀ ಯಾರು ಬ್ರೋಕರ್ಗಳು ಹೋಗ್ತಾರೆ ಅವ್ರಿಗೆ ಮಾತ್ರ ಕೊಡೋದು, ಡೈರೆಕ್ಟಾಗಿ ರೈತ ಹೋದ್ರೆ ಸಾಲನೇ ಇಲ್ಲ. ಒಬ್ಬೊಬ್ಬರು ಸಾಲ ಕಟ್ಟಿ ಏನಾಗ್ಯದ ಅವರು ಹಿಂದೆ 19-20 ಕೆಲವೊಂದು ಸಾಲಗಳು ಒಂದು 200-300 ಮಂದಿ ಕೋರ್ಟ್ಲಿಂದ ಯಾವುದಾದ್ರು ಕೋರ್ಟ್ ನಡೆಸಿ ಮಾಡ್ತಾರಲ್ಲ ಸೆಟಲ್ಮೆಂಟ್ ಅಂತೇಳಿ ಮಾಡಿ ರೈತರ ಸಾಲ ಕಟ್ತಾರೆ. ಮತ್ತು ನೀವು ಸಾಲ ಕೊಡ್ರಿ ಅವ್ರಿಗೆ ಪುನಃ ವಾಪಸ್ ಸಾಲನೇ ಕೊಟ್ಟಿಲ್ಲ. ಹೋದ ವರ್ಷನೂ ಕೂಡ ಕೆಲವು ಮಂದಿ ಒಂದು 200 ಮಂದಿ ಸೆಟಲ್ಮೆಂಟ್ದಾಗ ಸಾಲ ಕಟ್ಟಾರೆ, ಅವ್ರಿಗೂ ಸಾಲ ಇಲ್ಲ. ಅದು ಯಾಕಿಲ್ಲ ಅಂದ್ರೆ ಅವ್ರು ಫೈಲೇ ಸಿಗಲ್ಲ ಅಂತ ಸಾಲ ಕಟ್ಸ್ಕೊಂಡ್ಮೇಲೆ ಅವ್ರಿಗೆ ಬೇರೆ ಬ್ಯಾಂಕಿನಾಗೂ ಎಲ್ಲಿ ಸಾಲ ಸಿಗಲ್ಲ. ಇವ್ರು ನೋಡಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಅದು ಫೈಲೇ ಸಿಗ್ಲತ್ತಿಲ್ಲ ಅಂತಾರೆ. ಮೊನ್ನೆ ನಾವು AGM ಅವ್ರ ಆಫೀಸ್ಗೆ ಹೋಗಿದ್ದೇವೆ, ಮ್ಯಾನೇಜರ್ ಬಂದಾರೆ ಅವರು ಆಗಿರೋದ್ರ ಏನು ಮಾತಾಡೋಂತ ಇಲ್ಲ, ಅದೆಲ್ಲ ಏನಿಲ್ಲ. ಈಗ ಬಿಸಿ ಇದ್ದವ್ರು ಹೋಗ್ರೆ ಅವ್ರು ರೈತರು ತಿರುಗಿ ಇವ್ರು ಬಂದು ಸೆಟಲ್ಮೆಂಟ್ ಕಟ್ಟಿದೇವಲ್ಲ, ಈಗ 1 ಲಕ್ಷ 2 ಲಕ್ಷ ರೂಪಾಯಿ ಸಾಲ ಕಟ್ಟಿ ಈಗ 1 ವರ್ಷ ಆಗ್ಯದ, 3-4 ವರ್ಷದಲ್ಲಿ ಹೋಗ್ಯಾರ ಕೆಲವೊಂದು ರೈತರು. ಇನ್ನೂ ಅವ್ರಿಗೆ ಸಾಲನೇ ಯಾರಿಗೆ ಕೊಡ್ಲತ್ತಿಲ್ಲ. ಹೊಸ ಸಾಲ ಕೊಡೋದು ಮಾತ್ರ ಅವ್ರು ಬ್ರೋಕರ್ತರು ಯಾರು ಅಂತಾರೆ ಅವರು ಸಾಲ ಕೊಡೋದು. ಅವ್ರು ಸಾಲ ಕೊಡ್ಲಿಕ್ಕೆ ಕೆಲವೊಂದು ಕಾಗದ ಪತ್ರಗಳು ಹಿಂಗೆ ಮಾಡಿಬಿಟ್ರೆ ಅವೆಲ್ಲ ಆನ್ಲೈನ್ದಾಗ ತರಬೇಕಂತ, ಆನ್ಲೈನ್ದಾಗೆ ಬರಬೇಕೆಲ್ಲ. ಅವ್ರು ವಂಶಾವಳಿ ತೆಗಿಬೇಕಾದ್ರೆ ಆನ್ಲೈನಾಗ ಎಲ್ಲೋ ಹೆಣ್ಮಗಳಿಗೆ ಆಕೆಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ, ಆಕಿನ್ನೂ ವಂಶಾವಳಿ ಆನ್ಲೈನ್ದಾಗೆ ಬರಬೇಕಲ್ಲ. ಅಂಥವೆಲ್ಲ ಭಾಳಷ್ಟು ತೊಂದರೆ ಆಗಿದೆ ರೈತರಿಗೆ. ಸಾಲ ತೊಗೊಳಕ್ಕೆ ಹೊಸದಾಗಿ ಸಾಲ ತೊಗೊಂಡು ತೊಂದರೆ ಆಗಿದೆ. ಇವರು ಅವ್ರು ಅರ್ಜಿ ಹಾಕಿ ಹೋಗ್ರಿ ಅಂತಾರೆ, ಅರ್ಜಿ ಹಾಕಿ ಎಲ್ಲ ಡಾಕ್ಯುಮೆಂಟ್ಸ್ ನೋಡಿ ಇದೆಲ್ಲ ಒಯ್ದು ಕೊಟ್ಟ ಮೇಲೂ ಕೂಡ ಅವ್ರಿಗೆ ಮತ್ತೆ ಟೈಮಿಗೆ ಸಾಲ ಕೊಡಬೇಕು. 6 ತಿಂಗಳು ತಿರುಗಾಡಿಸಿ ಮತ್ತಿಲ್ಲ ಇನ್ನೊಂದು ಸಲ ಕಾಗದ ಪತ್ರ ತೆಗಿ. ಒಂದು ಸಾಲ ಬ್ಯಾಂಕಿಗೆ ತೊಗೋಬೇಕಾದ್ರೆ ಅವರು ಲಾಯರ್ ಹಿಡ್ಕೊಂಡು ಎಲ್ಲ ಕಡೆ ಒಳ್ಳೆಯ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಬೇಕಾದ್ರೆ 4,000 ರೂಪಾಯಿ ಖರ್ಚು ಬರ್ತದೆ ನಮ್ಮ ರೈತರಿಗೆ. ಅವು ಕೊಟ್ಮ್ಯಾಕ ಮತ್ತೆ ಇಲ್ಲ ಮತ್ತೆ 6 ತಿಂಗಳೈತಿಗೆ ಮತ್ತೆ ನಿನಗೆ ಇನ್ನೊಂದು ಸಲ ಕಾಗದ ಪತ್ರ ತೊಗೊಂಡು ವಾಪಸ್ ಕಳಿಸ್ತಾರೆ. ಹೀಗಾಗಿ ರೈತರಿಗೆ ಒಂದು ಕಡೆ ಸಾಲ ಸಿಗಲ್ಲಂತೆ ನಡೆದ, ಒಂದು ಕಡೆ ಸಾಲ ಯಾವ ಸಣ್ಣ ಕೊಟ್ಟಿದ್ರೆ ಅಲ್ಲಿ ಅಕೌಂಟ್ಗಳೆಲ್ಲ ಹೋಲ್ಡ್ ಮಾಡಿ ಅವರೆಲ್ಲ ತಿಳ್ಕೊಂಡ್ಬಿಡ್ಲತ್ತೆ. ಇವತ್ತು ಭಾಳಷ್ಟು ಮಂದಿ ಇವು ವೃದ್ಧಾಪ್ಯ ವೇತನ, ಅಂಗವಿಕಲರು ಇಂಥವ್ರನ್ನೆಲ್ಲ ಸಾಲಗಳೆಲ್ಲ ಹೋಲ್ಡ್ ಮಾಡಿಬಿಟ್ರೆ ಅವರೆಲ್ಲ ಈಗ ಬೇರೆದು ಮೈಕ್ರೋ ಫೈನಾನ್ಸ್ ಸಾಲ ತೊಗೊಂಡ್ರು ಕೂಡ ಅವರು ಇವ್ರ ಅಕೌಂಟಲ್ಲಿ ಇದ್ರಿಗೆ ಅಲ್ಲೇ ಹೋಗಿ ಜಮಾ ಆಗ್ತದೆ, ಅಲ್ಲಿ ಇವರು ಡಿಫಾಲ್ಟರ್ ಅದೇ ಅಕೌಂಟ್ದಾಗ ಹೋಲ್ಡ್ ಮಾಡ್ಕೊಂಡು ಸಾಲ ಸರಿ ಮಾಡ್ಕೊಳ್ತೇವೆ ಅಂತ ಮಾಡ್ಕೊಬಿಟ್ರೆ ಊರಾಗ ಸಂಘದಾಗ ಸಾಲ ತೊಗೊಂಡ್ರು ಕೂಡ ಅದು ಅಲ್ಲಿ ಜಮಾ ಆಯ್ತು ಅಂದ್ರೆ ಆ ಜಮಾ ಅವ್ರು 1 ವರ್ಷದವಾಗ ಏನಂತ ಇನ್ನೊಂದು ಸಾಲ ಅವ್ರು ಎಜುಕೇಷನ್ ಲೋನ್ ಇಲ್ಲ ಅವ್ರಿಗೆ ಕೊಟ್ಟಿಲ್ಲ, ಇನ್ನೂ ತಿರುಗಿಸೋದೇ ನಡೆದ. ಇವ್ರು ಹೋಲ್ಡರಾಗಿದ್ದು ಈಗ ಸಾಲ ಕೊಡ್ಲಾರ್ದೆ ಇದು ಮಾಡಿದ್ದು ಕಟ್ಟಿದ್ದು. ಕೊಳ್ಳೂರಾಗ ಒಂದು 3-4 ಮಂದಿ ರೈತರು, ಬ್ರಹ್ಮರೆಡ್ಡಿ ಅಂತೇಳಿ, ಬಕ್ಕಪ್ಪ ಅಂತೇಳಿ, ವಿಷ್ಣುಕಾಂತ್ ರೆಡ್ಡಿ, ಇವರೆಲ್ಲ ಕಟ್ಟಿ 23-24 ಕಟ್ಟಾರ ಸರ್. ಇದು 19-20 ಕಟ್ಟಿರೋ ಸಾಲ ಇನ್ನೂ ಕೂಡ ಅವ್ರಿಗೆ ರಿನ್ಯೂವಲ್ ಮಾಡಿ ಕೊಟ್ಟಿಲ್ಲ.
ಅಂದರೆ ಇಲ್ಲಿ ಕೊರ್ವಿನ ಕಟ್ಟಾರೆ ಹೋದ ವರ್ಷ 1 ವರ್ಷ ಆಯ್ತು ಕಟ್ಟಿ, ಎಲ್ಲೋ ಸಾಲ ತಂದು 1.5 ಲಕ್ಷ ಸಾಲ ತಂದು ಹೇಳ್ಕೊತ ಹೋಗ್ತೀನಿ. ಹಂಗೆ ಅವ್ರು ಇರಬೇಕು, ಅವ್ನು ಯಾರು ಸಂತ್ರಸ್ತ ಇರ್ತಾರಲ್ಲ ಅವ್ರು ಇರಬೇಕು, ಒಬ್ಬರು ಇಟ್ಕೊಂಡು ಮಾಡ್ಬೇಕು. ನೀವು ಇಲ್ಲ ನೀವೇ ಪ್ರತಿನಿಧಿಯಾಗಿ ಹೇಳ್ಬೋದು. ಇಲ್ಲ ಅವ್ರಿಗೆ ನಾವು ಹೋರಾಟಕ್ಕೆ ಬಂದಾಗ ಅವರೆಲ್ಲ ಬರ್ತಾರೆ, ಸಂತ್ರಸ್ತರಿರೋದೇ ಎಲ್ಲರೂ. ಈಗ ನಾವು 28 ಇಲ್ಲೇ ಲೀಡ್ ಬ್ಯಾಂಕ್ ಅಂದರೆ ಅವ್ರಿಗೆ ಅರ್ಜಿನೂ ಕೊಟ್ಟಿದ್ದೆವು, ಸರಿಪಡಿಸಲಿ ಅಂದ್ರೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ. ಎಷ್ಟು ಪೆಂಡಿಂಗ್ ಅದ ರೀ ಭಾರತೀಯ ಸ್ಟೇಟ್ ಬ್ಯಾಂಕ್ನೊಳಗೆ ಚಿಂಚೋಳಿ ಬ್ಯಾಂಕ್ನೊಳಗೆ ಎಷ್ಟು ಪೆಂಡಿಂಗ್ ಅದ ಸಾಲ? ಪೆಂಡಿಂಗ್ ರೈತರು ಒಂದು 200 ಮಂದಿ 13 ಮಂದಿಗೆ ವಾಪಸ್ ಕೊಟ್ಟಿಲ್ಲ ನಾವು, ಸುಮಾರು ಒಂದು 200 ಜನ. ಹಾಂ, ಅವ್ರು ಸಾಲ ತೊಗೊಂಡು ಕೊಡ್ಬೇಕಾದ್ರೆ ಅಲ್ಲಿ ಬ್ರೋಕರಿಗೆ ಹೋದ್ರೆ ರೈತರಿಗೆ ಡೈರೆಕ್ಟ್ ಹೋದ್ರೆ ಯಾರಿಗೆ ಸಾಲ ಸಿಗಲ್ಲ. ಇಲ್ಲ ಅಲ್ಲಿ ಆಧಾರ ಏನು ಸರ್, ಈಗ ಹೊಸ್ದಾಗಿ ಯಾರು ಹೋಗಿರ್ತಾರೆ ಅಲ್ಲಿ ವ್ಯವಹಾರ ಮಾಡ್ತಿರ್ತಾರೆ, ಅವ್ರ ಬ್ರೋಕರ್